ನಮಸ್ಕಾರ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು. ಚೆನ್ನಾಗಿದ್ದೀರಲ್ವಾ? ಈ ಚಾನಲಲ್ಲಿ ಕೆಲವು ಕಾರ್ಯಗಳನ್ನು ನಾವು ಧ್ಯಾನ ಮಾಡಲಿಕ್ಕೆ ಬಂದಿದ್ದೇವೆ. ಮನೆಗಳ ಹತ್ರ ಅನೇಕ ಪ್ರಾಣಿಗಳು ಪಕ್ಷಿಗಳು ಬರ್ತಾ ಇರ್ತವೆ. ಆದರೆ ಕೆಲವು ಪ್ರಾಣಿ ಪಕ್ಷಿಗಳು ಮನೆ ಹತ್ರ ಬಂದರೆ ಕೆಲವರಿಗೆ ಗಲಿಬಿಲಿ, ಏನಪ್ಪ ಏನಾಗುತ್ತೆ ಅಂತ. ಅದರಲ್ಲಿ ಮುಖ್ಯವಾಗಿ ಕಾಗೆಗಳು ಬಂದು ಕಾ ಕಾ ಅನ್ನುವಾಗ ಕರ್ಕಶ ಶಬ್ದ, ಇದೇನದು ಬೆಳಗ್ಗೆನೆ, ಇದೇನಿದು ಇಂಥ ಶಬ್ದ, ಏನಾಗುತ್ತೋ ಹೇಗಾಗುತ್ತೋ ಎಂದು ಅನೇಕರು ಭಯಪಡುತ್ತಾ ಇರುತ್ತಾರೆ. ಆದರೆ ನಾವು ನೋಡುವಾಗ ಈ ಒಂದು ಕಾಗೆಯ ಕುರಿತು ಬೈಬಲಲ್ಲಿ ಕೂಡ ಅನೇಕ ಕಾರ್ಯಗಳು ಹೇಳಲ್ಪಟ್ಟಿದೆ. ಮೊಟ್ಟ ಮೊದಲನೇದಾಗಿ ಬೈಬಲ್ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಬನ್ನಿ. ಯೋಬನ ಗ್ರಂಥದಲ್ಲಿ 38ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ, ತಮ್ಮ ಮರಿಗಳು ಗುಟುಕಿಲ್ಲದೆ ಅಲೆಯುತ್ತಾ ದೇವರಿಗೆ ಮೊರೆ ಇಡುವಾಗ ಕಾಗೆಗಳಿಗೆ ಆಹಾರವನ್ನು ಯಾರು ಒದಗಿಸುವರು ಎಂದು ಪ್ರಶ್ನೆ ಮಾಡ್ತಾ ಇದೆ. ನೋಡಿ, ಕೊರತೆ ಬಂದಾಗ ಅವುಗಳಿಗೆ ಆಹಾರ ಯಾರು ಕೊಡ್ತಾರೆ? ಆಹಾರ ಯಾರು ಕೊಡ್ತಾರೆ ಅಂದರೆ ಖಂಡಿತ ದೇವರೇ ಒದಗಿಸಿ ಕೊಡ್ತಾರೆ. ಅನೇಕ ಸಂದರ್ಭದಲ್ಲಿ ಕಾಗೆಗಳನ್ನು ವಿಧ ವಿಧವಾಗಿ ಉಪಯೋಗಿಸಿಕೊಳ್ಳುತ್ತಾರೆ, ಹೌದಲ್ವಾ? ತಮ್ಮ ಹಳೆಯ ಪಿತೃಗಳ ಬಗ್ಗೆ ಕಾಗೆಗಳನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಅವು ತಿನ್ನುವಾಗ, ಅವುಗಳ ಮನೆ ಹತ್ರ ಬರುವಾಗ, ಈ ರೀತಿ ಅನೇಕ ಮೂಢನಂಬಿಕೆಗಳುಳ್ಳ ಕಾರ್ಯಗಳು ಇದ್ದಾವೆ. ಆದರೆ ಈ ಕಾಗೆಗಳ ಕುರಿತಾಗಿ ನೋಡುವಾಗ ಕಾಗೆ ಒಂದು ಬುದ್ಧಿವಂತ ಪಕ್ಷಿ ಎಂದು ಕೂಡ ಹೇಳ್ತಾರೆ. ಆ ಬುದ್ಧಿವಂತ, ಈ ಎಲ್ಲ ಪಕ್ಷಿಗಳಿಗಿಂತ ಬುದ್ಧಿವಂತ ಪಕ್ಷಿ. ಇದು ಮನುಷ್ಯರ ಮುಖ ಗುರುತಿಸ್ತದಂತೆ, ಇಂಥವರೇ ಇವರು ಅಂತ ಗುರುತಿಸ್ತದಂತೆ. ಆ ಒಂದು ಇದೆ ಅಂತ ಹೇಳ್ತಾರೆ. ಮತ್ತು ಕಾಗೆಗಳಿಗೆ ಸಮಸ್ಯೆಗಳನ್ನು ಪರಿಷ್ಕಾರ ಮಾಡುವಂಥ ಶಕ್ತಿ ಕೂಡ. ನಾವು ಕೂಡ ಸ್ಕೂಲಲ್ಲೆಲ್ಲ ಓದ್ತಾ ಇದ್ವಲ್ಲ, ಒಂದು ಮಡಿಕೆಯಲ್ಲಿ ನೀರು ಕೆಳಗಡೆ ಇದ್ದರೆ ಒಂದು ಕಾಗೆ ಬಂದು ಕಲ್ಲು ತಗೊಂಡು ಬಂದು ಕಲ್ಲುಗಳನ್ನು ಹಾಕಿ ನೀರು ಮೇಲೆ ಬರುವಂತೆ ಮಾಡಿ ಆ ನೀರನ್ನು ಕುಡಿತಂತೆ ಅನ್ನುವಂಥ ಕಥೆಯನ್ನು ನಾವು ಕೇಳಿಸಿಕೊಂಡಿರ್ತೇವೆ. ಸೊ ಅದೊಂದು ಏನಾಗುತ್ತಂದರೆ ಸಮಸ್ಯೆಗೆ ಪರಿಷ್ಕಾರವನ್ನು ಕಂಡುಹಿಡಿಯುವಂಥ ಪಕ್ಷಿಯಾಗಿದೆ. ಇದು ಸಾಮಾಜಿಕ ಪಕ್ಷಿ ಅಂದರೆ ಇದನ್ನು ನಾವು ನೋಡುವಾಗ ಇವು ಸಮಾಜ ಅಂದರೆ ಒಂದು ಗುಂಪಾಗಿ ಬದುಕ್ತವೆ, ಒಂಟಿಯಾಗಿ ಬದುಕಲ್ಲ, ಗುಂಪಾಗಿ ಬರ್ತವೆ, ಒಟ್ಟಿಗೆ ಆಹಾರನ ಹುಡುಕ್ತವೆ. ಮತ್ತು ಏನಾದರೂ ತೊಂದರೆ ಇತ್ತು ಅಂದರೆ ತೊಂದರೆಗಳನ್ನು ನೋಡಿ, ಹಾವು ಏನಾದರೂ ಬಂತು ಅಂದರೆ ಅವು ಏನು ಮಾಡ್ತದೆ, ಅಲ್ಲೇ ಕೂತ್ಕೊಂಡು ಆ ಒಂದು ಅಪಾಯ ಇದೆ ಎಂದು ಹೇಳಿ ಅವೇನು ಮಾಡ್ತವೆ, ನಮಗೆ ಇನ್ಫಾರ್ಮೇಷನನ್ನು ಕೊಡ್ತವಂತೆ. ಅಪಾಯ ಇದೆ ಅಂತ ಇನ್ಫಾರ್ಮೇಷನ್ ಕೊಡ್ತದೆ. ಮತ್ತು ಅವುಗಳ ಶಬ್ದದ ಮೂಲಕವಾಗಿ ಏನು ಮಾಡ್ತವೆ ಗೊತ್ತಾ, ಅವುಗಳಲ್ಲಿ ಮಾತನಾಡ್ತದಂತೆ. ಅದರಲ್ಲಿ ಇನ್ನೊಂದು ವಿಷಯ, ನನಗೆ ಇಷ್ಟವಾದ ವಿಷಯ ಏನಂದರೆ, ಅವುಗಳಿಗೆ ಸ್ವಲ್ಪ ಜ್ಞಾಪಕ ಶಕ್ತಿ ಇರುತ್ತಂತೆ. ಅದೇ ಭಾಳ ಮುಖ್ಯ. ಕೆಲವು ವಿಷಯಗಳು ಯಾರಾದರೂ ತೊಂದರೆ ಮಾಡಿದ್ದು, ಏನಾದರೂ ಮಾಡಿದ್ದನ್ನು ಈ ಸ್ಮರಣ ಶಕ್ತಿ ಅನ್ನೋದು ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈಗ ಬೈಬಲ್ ಪ್ರಕಾರವಾಗಿ ನಾವು ಬರುವಾಗ ನೋಹನು ನೀರಿನಲ್ಲಿ ಇದ್ದಾಗ ಮೊದಲು ಅವನು ಕಳುಹಿಸಿದಂಥ ಅಕ್ಕಿ ಅಂದರೆ ಪಕ್ಷಿ ಕಾಗೆ. ಆದಿಕಾಂಡ ಗ್ರಂಥ 8ನೇ ಅಧ್ಯಾಯ 7ನೇ ವಚನದಲ್ಲಿ ನೀವು ನೋಡಿದರೆ, ದೇವರು ಆ ನೋಹನು ಮಹಾಪ್ರಳಯದ ನಂತರ ನೀರು ಇದೆಯಾ ಎಷ್ಟಿದೆ ಅಂತ ತಿಳ್ಕೊಳ್ಳಲಿಕ್ಕೆ ಅದು ನಾವು ನೋಡುತ್ತೇವೆ, ನೀವು ಒಣಗೋ ತನಕ ಅದು ಬರಲಿಲ್ಲ ಅಂತ ನಾವು ನೋಡುತ್ತಾ ಇದ್ದೇವೆ. ಈಗ ಎಲಿಯನಿಗೂ ಕೂಡ ಮೊದಲ ಅರಸರುಗಳ ಗ್ರಂಥ 17ನೇ ಅಧ್ಯಾಯದ 4ರಿಂದ 6 ವಚನಗಳು ನೋಡುವಾಗ ಎಲಿಯನಿಗೆ ಆಹಾರವನ್ನು ತಂದು ಕೊಡುತ್ತು ಅಂತ ನಾವಲ್ಲಿ ನೋಡ್ತಾ ಇದ್ದೇವೆ. ನೋಡಿದ್ರೆ ಮಾಂಸ ರೊಟ್ಟಿಗಳನ್ನು ಈ ಒಂದು ಕಾಗೆಯು ತಂದು ಕೊಡುತ್ತು ಅಂತ ನಾವು ನೋಡ್ತಾ ಇದ್ದೇವೆ. ಈ ಸಂದೇಶ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೃಷ್ಟಿಯಲ್ಲಿಯೇ ನೋಡುವಾಗ ಕೆಲವು ಪಕ್ಷಿಗಳಿಂದ, ಪ್ರಾಣಿಗಳಿಂದ, ಕೆಲವು ಕ್ರಿಮಿಕೀಟಗಳಿಂದ, ಕೆಲವು ಸಸಿಗಳಿಂದ ಕಲಿಯಬೇಕಾದಂಥ ಪಾಠ ನಮಗೆ ಎಷ್ಟೋ ಇದೆ. ಇದರಿಂದ ಅರ್ಥ ಆಗ್ತದೆ, ದೇವರು ಪಕ್ಷಿಗಳನ್ನು ಕೂಡ ನಾವು ಉಪಯೋಗಿಸಿ ನಮ್ಮನ್ನು ಪೋಷಿಸಲಿಕ್ಕೆ ಸಾಧ್ಯ ಇದೆ. ಅದು ನೋಡಲಿಕ್ಕೆ ಕಪ್ಪಾಗಿರಬಹುದು, ಅದರ ಶಬ್ದ ಕರ್ಕಶವಾಗಿರಬಹುದು, ಅದು ಯಾರಿಗೂ ಇಷ್ಟವಿಲ್ಲದ ಪಕ್ಷಿಯಾಗಿರಬಹುದು. ಆದರೆ ಅಂಥ ಪಕ್ಷಿಯನ್ನೇ ದೇವರು ಎಲಿಯನನ್ನು ಪೋಷಿಸುವುದಕ್ಕೋ ನೋಹನ ನಾವೆಯಲ್ಲಿ ಉಪಯೋಗಿಸಲ್ಪಡುವುದಕ್ಕೋ ಆರಿಸಲ್ಪಟ್ಟಿತ್ತು. ಯಾಕೆ? ನವಿಲು ಅಂದವಾದ ಪಕ್ಷಿ ತಾನೇ, ಪಾರಿವಾಳ ಅಂದರೆ ನವಿಲು ಅಂದವಾದ, ಗಿಣಿ ಅಂದವಾದ ಪಕ್ಷಿ ತಾನೇ, ಅವುಗಳನ್ನು ಬಿಡ್ಬೋದಾಗಿತ್ತು ತಾನೇ ಮೊದಲೇ, ಆದರೆ ಬಿಡಲಿಲ್ಲ. ನೋಡಿ, ಈ ಪಕ್ಷಿ ಉಪಯೋಗವಾಯಿತು.
ನಾವು ಕೂಡ ಕೆಲವು ಸಾರಿ ಕಾಗೆಗಳಂತೆ ಕೆಲವರಿಗೆ ಪ್ರಯೋಜನಕ್ಕೆ ಬಾರದವರಾಗಿರ್ತೇವೆ. ವೇಸ್ಟು. ನಮ್ಮ ಶಬ್ದ ಸರಿ ಇರಲ್ಲ, ನಮ್ಮ ವಾಯ್ಸ್ ಇರಲ್ಲ. ನಾವು ನೋಡುತ್ತೇವೆ ಅದು ಎಲ್ಲ ಕಡೆಗಳಲ್ಲಿದೆ. ಅಯ್ಯೋ, ಅವ್ರು ಆಡೋಕ್ಕೆ ಬರಲ್ಲ, ಇವರಿಗೆ ವಾಕ್ಯ ಹೇಳೋಕ್ಕೆ ಬರಲ್ಲ, ಇವರು ಹಂಗೆ ಹಿಂಗೆ ಅಂತೇಳಿ ನಮ್ಮ ಶಬ್ದದ ಕುರಿತು, ನಮ್ಮ ನೋಟದ ಕುರಿತು, ನಮ್ಮ ಅಂದದ ಕುರಿತು, ನಮ್ಮ ಹಿನ್ನೆಲೆಯ ಕುರಿತು ಇವರು ವೇಸ್ಟು ಅನ್ನುವಾಗ ದೇವರು ಅಂಥವರನ್ನೇ ಉಪಯೋಗಿಸ್ತಾರೆ. ಕಾಗೆಯಂತೆ ನಮ್ಮನ್ನು ಜನರು ಹೀಯಾಳಿಸಿ ಬೇಡ, ಪ್ರಯೋಜನವಿಲ್ಲ, ವ್ಯರ್ಥ, ವೇಸ್ಟ್ ಅನ್ನಬಹುದು. ಆದರೆ ದೇವರು ಕಾಗೆಯನ್ನು ಉಪಯೋಗಿಸಿದ ಹಾಗೆ ನಿಮ್ಮನ್ನು, ನನ್ನನ್ನು ದೇವರು ಉಪಯೋಗಿಸಲಿಕ್ಕೆ ಶಕ್ತವಾಗಿದ್ದಾನೆ. ನೋಡಿ, ಈಗ ನೋಹನ ದಿನಗಳಲ್ಲಿಯೂ ಎಲಿಯನ ದಿನಗಳಲ್ಲಿಯೂ ನಾವು ನೋಡುತ್ತಾ ಇದ್ದೇವೆ. ಈ ದೇವರು ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 24ನೇ ವಚನದಲ್ಲಿ ಅವು ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ನೋಡಿರಿ ಅಂತ ಹೇಳಿದಾಗ ಯಾವ ಪಕ್ಷಿಯ ಕುರಿತಾಗಿ ಸ್ವಾಮಿ ಹೇಳಿರಬಹುದು ಅಲ್ವಾ? ಗೊತ್ತಿಲ್ಲ, ನನಗೂ ಕನ್ಫರ್ಮ್ ಮಾಡಲ್ಲ. ಎಲ್ಲ ಪಕ್ಷಿಗಳಿಗಿಂತಲೂ ಕಾಗೆ ಕೂಡ ಇದೆ. ದೇವರು ಆಕಾಶದಲ್ಲಿ ಹಾರಾಡುವಂಥ ಅಕ್ಕಿಗಳನ್ನು ನೋಡಿರಿ ಎಂದು ಹೇಳ್ತಾರೆ. ಅವುಗಳನ್ನು ನೋಡಿರಿ, ಅವು ಏನು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ಕೂಡಿಸಿಟ್ಟುಕೊಳ್ಳುವುದಿಲ್ಲ. ಆದರೂ ಕೂಡ ಅವುಗಳನ್ನು ನಮ್ಮನ್ನು ದೇವರು ಪೋಷಿಸ್ತಾನೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ನನ್ನ ಪ್ರೀತಿ ದೇವಜನವೇ, ಬೈಬಲ್ ಸ್ಪಷ್ಟವಾಗಿ ಅನೇಕ ಒಂದು ಪಕ್ಷಿಗಳ ಕುರಿತಾಗಿ ನಾವು ನೋಡುತ್ತಾ ಇದ್ದೇವೆ. ನೀವು ನೋಡುವಾಗ ಯಾಜಕಕಾಂಡ ಗ್ರಂಥದಲ್ಲಿ ಅದರ 11ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಕೂಡ ನಾವು ನೋಡುವಾಗ ಪಕ್ಷಿಗಳ ಕುರಿತಾಗಿ, ಬೇರೆ ಬೇರೆ ಪಕ್ಷಿಗಳ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಸಾಧ್ಯವಾದರೆ ಆ ಪಕ್ಷಿಯಲ್ಲಿ, ಆ ಬೈಬಲಲ್ಲಿ ಏನೇನು ಪಕ್ಷಿಗಳು ಬರೆಯಲ್ಪಟ್ಟಿವೆ ಎನ್ನುವಂಥದ್ದನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಇರಲಿ, ಆದರೆ ಇವತ್ತು ನಾವು ಧ್ಯಾನ ಮಾಡುವಂಥದ್ದು ಈ ಒಂದು ಪಕ್ಷಿ, ಒಂದು ಕಪ್ಪಗೆ ನೋಡೋಕ್ಕೆ ಅಂದ ಇಲ್ಲದೆ ಕರ್ಕಶವಾಗಿ ಇರುವಂಥ ಪಕ್ಷಿಯನ್ನು ದೇವರು ಉಪಯೋಗಿಸಲಿಕ್ಕೆ ಸಾಧ್ಯ ಇದೆ ಅಂದರೆ ನಿಮ್ಮನ್ನು, ನನ್ನನ್ನು ದೇವರು ಉಪಯೋಗಿಸಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಯಾವ ರೀತಿಯಾಗಿ ಆ ಒಂದು ಪಕ್ಷಿಗೆ ನೋಡಿ, ತಮ್ಮ ಮರಿಗಳು ಗುಟುಕಿಲ್ಲದೆ ಅಲಿಯುತ್ತಾ ದೇವರಿಗೆ ಮೊರೆ ಇಡುವಾಗ ಕಾಗೆಗಳಿಗೆ ಏನು ಮಾಡ್ತಾನಂತೆ, ದೇವರು ಆಹಾರವನ್ನು ಸಿದ್ಧ ಮಾಡುತ್ತಾನೆ ಎಂದು ದೇವರು ವಾಕ್ಯ ಹೇಳುತ್ತದೆ. ಹಾಗಾದರೆ ಇವತ್ತು ನಿಮ್ಮನ್ನು, ನನ್ನನ್ನು ಪೋಷಿಸುವ ದೇವರು ಆತನಾಗಿದ್ದಾನೆ. ಆತನು ಪೋಷಿಸ್ತಾನೆ, ಆತ ನಡೆಸ್ತಾನೆ, ಆತನು ಉಪಯೋಗಿಸ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯಾದಂಥ ದೇವರೇ, ಪರಿಶುದ್ಧನಾದ ಕರ್ತನೆ, ನಿನ್ನ ಪ್ರೀತಿಯ ಕರುಣೆಯ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ಕೆಲವು ಸಂದರ್ಭಗಳಲ್ಲಿ ನಾವು ಕಾಗೆಯಂತೆ ಅಲ್ಪರು, ಅಯೋಗ್ಯರು, ಯೋಗ್ಯತೆ ಇಲ್ಲದೆ ಇರುವವರು ಆಗಿರಬಹುದು. ಆದರೆ ನೀವು ನಮ್ಮನ್ನು ಉಪಯೋಗಿಸುತ್ತೀರಿ. ಎಲಿಯನಿಗೂ ನೋಹನಿಗೂ ದೇವರ ವಾಕ್ಯದಲ್ಲಿ ನೋಡುವಾಗ ಅನೇಕ ಕಡೆಗಳಲ್ಲಿ ದೇವರು ಉಪಯೋಗಿಸಲ್ಪಟ್ಟಂಥ ಪಕ್ಷಿ ಈ ಒಂದು ಪಕ್ಷಿ. ನಿಮ್ಮ ದೃಷ್ಟಿಗೆ ಅಂದ ಮುಖ್ಯ ಅಲ್ಲ, ನಿಮ್ಮ ದೃಷ್ಟಿಗೆ ಆಕರ್ಷಣೆ ಮುಖ್ಯ ಅಲ್ಲ, ದೇಹ ಸೌಂದರ್ಯ ಮುಖ್ಯ ಅಲ್ಲ. ನಿಮಗೆ ಬೇಕಾಗಿರೋದು ಪ್ರಯೋಜನಕ್ಕೆ ಬರುವಂಥದ್ದಪ್ಪ. ನೀವು ನಮ್ಮನ್ನು ಪ್ರೀತಿಸಿದ್ದು ಶಾಶ್ವತ ಪ್ರೀತಿಯಿಂದಲೇ. ಇವತ್ತು ನಮ್ಮಲ್ಲಿ ವಾಕ್ಯವನ್ನು ಕೇಳುತ್ತಿರುವವರಲ್ಲಿ ಕೂಡ ಕೆಲವು ಸಂದರ್ಭಗಳಲ್ಲಿ ಕೆಲವರು ತಿರಸ್ಕರಿಸಲ್ಪಟ್ಟವರಾಗಿರಬಹುದು, ಕೈ ಬಿಡಲ್ಪಟ್ಟವರಾಗಿರಬಹುದು. ಕಪ್ಪಗಿದ್ದೇವೆ, ದಪ್ಪಗಿದ್ದೇವೆ, ಸಣ್ಣಗಿದ್ದೇವೆ, ಅಂಗಾಂಗಗಳು ಸರಿಯಿಲ್ಲ, ಇವರಿಗೆ ಅವರಿಗೆ ಅಂತೇಳಿ ನಮ್ಮನ್ನು ನೋಯಿಸುವಂಥವರು ಅನೇಕರಿರ್ತಾರೆ. ಆದರೆ ನಿನ್ನ ಕೃಪೆ ನಮ್ಮ ಮೇಲಿರುವುದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಖಂಡಿತವಾಗಿ ಈ ನಮ್ಮ ಮೊರೆಯನ್ನು ನೀವು ಆಲಿಸಿ ಸುದುತ್ತರವನ್ನು ಕೊಟ್ಟು ಆಶ್ಚರ್ಯಕರವಾದ, ಅದ್ಭುತಕರವಾದ ಕಾರ್ಯಗಳನ್ನು ನೀವು ಮಾಡುತ್ತೀರೆಂಬುದಾಗಿ ನಮ್ಮ ಕರ್ತನ ರಕ್ಷಕನ ಒಡೆಯನ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿ ದೇವಜನವೇ, ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಿಮಗೆ ಇಷ್ಟ ಆಗಿದ್ದರೆ ಬೇರೆಯವರೊಟ್ಟಿಗೆ ಶೇರ್ ಮಾಡಿಕೊಳ್ಳಿ. ಶಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್.